ಸರ್ ಇಲ್ಲ ಸ್ಟುಡಿಯೋ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀವಿ. ನಾರ್ಮಲ್ ವಿಡಿಯೋ ಲೈವ್ ಆಗ್ತದೆ ಲೈವ್ ಆಗ್ತದೆ ಜಮಾ ಖರ್ಚು ಮಾಡ್ತದ ಇದು ಕೊಡ್ರಿ ಅದೇನೋ ಕೊಡ್ರಿ ವಾಪಸ್ ಕೊಡ್ರಿ. ಯಾವತ್ತು ಈ ಗ್ರಾಮದ ದೇವಾನ ದೇವತೆಗಳನ್ನ ನೆನೆಯುತ್ತಾ ಇವತ್ತಿನ ದಿನ 2023-24ನೇ ಸಾಲಿನ 1 ವರ್ಷದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 1 ವರ್ಷದ ಸಾಮಾಜಿಕ ಪರಿಶೋಧನೆಯ ಅಂಗವಾಗಿ ಈ ಒಂದು ಗ್ರಾಮ ಸಭೆಯನ್ನ ಕರೆಯಲಾಗಿದ್ದು, ಈ ಗ್ರಾಮ ಸಭೆಯ ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳು ವಹಿಸಿಕೊಳ್ಳಬೇಕಾಗಿತ್ತು. ಅವರು ಈಗಾಗಲೇ ಶಾಲೆಯಲ್ಲಿ ಬಂದಿದ್ದಾರೆ. ಅದೇ ತರನಾಗಿ ಗ್ರಾಮದ ಯಾವತ್ತು ಹಿರಿಯರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ನಮ್ಮ MGNREG ಯೋಜನೆಯ ಇಂಜಿನಿಯರು, ಅದೇ ತರನಾಗಿ ಗ್ರಾಮದ ಯಾವತ್ತು ಹಿರಿಯರು ಮತ್ತು ಎಲ್ಲ ತಾಯಂದಿರಿಗೂ ಈ ಒಂದು ಗ್ರಾಮ ಸಭೆಗೆ ಸ್ವಾಗತ ಕೋರುತ್ತಾ ಈ ಒಂದು ಗ್ರಾಮ ಸಭೆಯನ್ನ ಪ್ರಾರಂಭಿಸುತ್ತಿದ್ದೇವೆ. ಅದೇ ತರನಾಗಿ ಈ ಸಾಮಾಜಿಕ ಪರಿಶೋಧನೆಯ ತಾಲೂಕಾ ಸಂಯೋಜಕರು ಗುಡ್ಡಪ್ಪ ಅಜ್ಜರವರು ಹಾಗೂ ಅವರ ತಂಡದ ಎಲ್ಲ ಸದಸ್ಯರಿಗೂ ಸಹ ಸ್ವಾಗತ ಕೋರ್ತೇನೆ. ಸ್ವಾಗತ ಸುಸ್ವಾಗತ. ಈ ಒಂದು ಗ್ರಾಮ ಸಭೆಯನ್ನ ಗುಡ್ಡಪ್ಪ ಅಜ್ಜರು ಸೋಷಲ್ ಸಾಮಾಜಿಕ ಈ ತರ ಬರ್ತದೆ. ಈ ತರ ಎಲ್ರಿಗೂ ನಮಸ್ಕಾರ. ಈ ತರ ಸಜ್ಜರ್ ಅಂತ ಲೈವ್ ಐತಿ, ಒಂದು ಲೈವ್ ಐತಿ, ಈ ತರ ಲೈವ್ ಐತಿ. ಹಿಂಗ್ ಬರ್ತದೆ, ಇರ್ಲಿ ಹಿಂಗಿದ್ರು ಮಾಡಿದ್ರೆ ಬರ್ತದೆ. ಸೇವೆಯನ್ನ ಸಲ್ಲಿಸ್ತಾ ಇದೆ. ನಾವು ಸರ್ಕಾರದ ಆದೇಶದಂತೆ ಹಾಗೂ ಮಾನ್ಯ ಸಾಮಾಜಿಕ ಪರಿಷತ್ನ ನಿರ್ದೇಶಕರ ನಿರ್ದೇಶನದಂತೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಧಿಕೃತ ವೇಳಾಪಟ್ಟಿಯಂತೆ ನಾವು 9 ದಿವಸಗಳ ಕಾಲ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹಾಗೂ 15 ಹಣಕಾಸು ಯೋಜನೆ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೀವಿ. ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕಾದ್ರೆ ನಾವು ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಮೊದಲನೇ ದಿವಸ ನಾವು ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ 1/4/2023ರಿಂದ 1/4/2023ರಿಂದ 31/3/2024 ಇಸ್ವಿ ಅಂದ್ರೆ 1 ವರ್ಷದ ಅವಧಿಯಲ್ಲಿ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚಾಗಿದೆ, ಯಾವ್ಯಾವ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತು 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಮತ್ತು ಏನ್ ಬಿಲ್ಸ್ ಅನ್ನ ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಯಾದಿಯನ್ನ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ತೆಗೆದುಕೊಂಡು ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದು. ಮೊದಲೇ ದಿವಸ ನಾವು ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡ್ಬೇಕಂತಂದ್ರೆ ಮೊದಲು ಕ್ರಿಯಾ ಯೋಜನೆಯಲ್ಲಿ ಆ ಕಾಮಗಾರಿ ಇರಬೇಕು ಅಂತಕ್ಕಂಥದ್ದು. ಅಂದ್ರೆ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯನ್ನ ಮಾಡ್ಬೇಕಂತಂದ್ರೆ ಮೊದಲು ವಾರ್ಡ್ ಸಭೆಯನ್ನ ಮಾಡ್ತಾರೆ. ಆ ವಾರ್ಡ್ ಸಭೆಯಲ್ಲಿ ಬಂದಂತ ಬೇಡಿಕೆಗಳನ್ನು ತೆಗೆದುಕೊಂಡು ಬಂದು ಗ್ರಾಮ ಸಭೆ ಮಾಡ್ತಾರೆ. ಗ್ರಾಮ ಸಭೆಯಲ್ಲಿ ಆಯ್ಕೆಯಾದ ನಂತರ ಅದನ್ನ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅನುಮೋದನೆಗೆ ಕಳಿಸಿಕೊಡ್ತಾರೆ. ಅದಾದ ನಂತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾವೇರಿ ಇವರ ಅನುಮೋದನೆಗೆ ಕಳಿಸಿಕೊಡ್ತಾರೆ. ಇದು ಕಳಿಸಿಕೊಟ್ಟ ನಂತರ ಅವರು ಅನುಮೋದನೆ ಕೊಟ್ಟ ನಂತರನೇ ಕಾಮಗಾರಿಯನ್ನ ಅನುಷ್ಠಾನ ಮಾಡಬೇಕು ಈ ಒಂದು ಯೋಜನೆಯಲ್ಲಿ ಅಂತಕ್ಕಂಥದ್ದು. ಅದು ಕೂಡ ಆಗಿದೆ ಇನ್ನೊಂದು ನಿಮ್ಮ ಪಂಚಾಯತಿಯಲ್ಲಿ ಅಂತಕ್ಕಂಥದ್ದನ್ನ ನೋಡುವಂತದ್ದು. ನೆಕ್ಸ್ಟ್ ಅದು ಕ್ರಿಯಾ ಯೋಜನೆ ರೆಡಿ ಆಗಿ ಬಂದ ನಂತರ ಡಿಮ್ಯಾಂಡ್ ಬರ್ಬೇಕಂತಕ್ಕಂಥ ಅಂದ್ರೆ ಕೂಲಿ ಕಾರ್ಮಿಕರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮೂರ ಶಿಕ್ಷಣದಲ್ಲಿ ಕೆಲಸಕ್ಕೆ ಅರ್ಜಿಯನ್ನ ಕೊಟ್ಟಿರ್ಬೇಕು. ಅವಾಗ ಇವರು ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು ಅಂತಂದು ಹೇಳಿದ್ರೆ ಫಸ್ಟ್ ಏನು EMS ಇದಾರೆ ಮತ್ತು BF ನಿಮ್ಗೆ ಮಾಡ್ಕೊಡ್ತಾರೆ. ಅಂದ್ರೆ ಲೈನ್ ಔಟ್ ಹಾಕಿ ಕೊಟ್ಟಿರಲ್ಲ, ಕೆಲಸ ಮಾಡಿದ್ರೇನಿಲ್ಲ ಇಷ್ಟ ಆಗಲ್ಲ ಕೆಲಸ ಮಾಡ್ಬೇಕಂತ ಹೇಳಿ ಇಷ್ಟು ಕೆಲಸ ಮಾಡಿದ್ದಲ್ಲ ನೆಕ್ಸ್ಟ್ ಒಂದು ವಾರ ದಿವಸ ಅಂದ್ರೆ 6 ದಿವಸ ಹಾಕಿರೋ 7 ದಿವಸ ಹಾಕಿರೋ NMR ಹಾಕಿದ ನಂತರ ಕೊನೆಯ ದಿವಸ ನಿಮಗೆ ಸಂಬಂಧಪಟ್ಟಂತ ಇಂಜಿನಿಯರ್ ಮಾಡ್ತಾರೆ. ವೆಬ್ಸೈಟ್ ಬಂದು ಅಳತೆ ತೆಗೆದುಕೊಂಡು ಅಂದ್ರೆ ಇಷ್ಟ ಆಗಲ್ಲ ಇಷ್ಟ ಆಳ ಅಂತಂದು ಹೇಳಿ ಅವರು MBA ಯಲ್ಲಿ ರೆಕಾರ್ಡ್ ಮಾಡ್ತಾರೆ. ಅಂದ್ರೆ ಅಳತೆ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಪೇಮೆಂಟ್ ರೆಕಮೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು. ಅದು ಕೂಡ ಪ್ರೊಸೀಜರ್ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನ ನೋಡುವಂಥದ್ದು. ಅದಾದ ನಂತರ ನೈಜ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡಿದಾರೆ ಇಲ್ಲ ಅಂತಕ್ಕಂಥದ್ದು NMMS ಮತ್ತು ನಿಮ್ಮ ಕೂಲಿ ಹಾಜರಾತಿ ಪಟ್ಟಿ ಕೂಡ ನಾವು ತಾಳೆಯನ್ನ ನೋಡುವಂಥದ್ದು. ಇದಾದ ನಂತರ ಕಾಮಗಾರಿ ಸ್ಟಾರ್ಟ್ ಆಯ್ತು. ಕಾಮಗಾರಿ ಸ್ಟಾರ್ಟ್ ಆದಂತಹ ಅಂದ್ರೆ ಕಾಮಗಾರಿ ಪೂರ್ವ ಹಂತದ ಫೋಟೋ, ಕಾಮಗಾರಿ ನಡೆಯುವಂತದ ಫೋಟೋ, ಕಾಮಗಾರಿ ಮುಕ್ತಾಯ ಹಂತದ ಫೋಟೋ ಇದೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸುವಂತದ್ದು. ಇದು ನಾವು ಮೊದಲನೇ ದಿವಸ ದಾಖಲಾತಿ ಹಿನ್ನೆಲೆಯಲ್ಲಿ ನೋಡ್ತಕ್ಕಂತಹ
ವಿಚಾರ. ಇನ್ನು ಎರಡನೇ ದಿವಸ ಏನ್ ಮಾಡ್ತೀವಿ ಅಂದ್ರೆ ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡ್ತೀವಿ. ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಖಂಡಿಕೆ 5ರಲ್ಲಿ ಬರ್ತಕ್ಕಂತಹ ಅಂದ್ರೆ ಒಂಟಿ ಮಹಿಳೆ ಇರ್ಬೋದು ಅಥವಾ ವಿಕಲಚೇತನರು ಇರ್ಬೋದು, SC/ST ವರ್ಗದವರು ಇರ್ಬೋದು, ಬುಡಕಟ್ಟು ಜನಾಂಗದವರು ಇರ್ಬೋದು, ಸ್ತ್ರೀ ಪ್ರಧಾನ ಕುಟುಂಬದವರು ಇರ್ಬೋದು, ಇವರಿಗೆ ಏನು ವೈಯಕ್ತಿಕ ಕಾಮಗಾರಿಗಳಿದಾವೆ ಅವ್ನು ಕೊಟ್ಟಿದಾರ ಇಲ್ಲ ಅಂತಕ್ಕಂಥದ್ದನ್ನ ನೋಡುವಂತಹದ್ದು. ಅದರ ಜೊತೆಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡಿದಂತ ಸಂದರ್ಭದೊಳಗ ಅವರಿಗೆ ಸರಿಯಾದ ರೀತಿಯಲ್ಲಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದನ್ನ ಗಮನಿಸುವಂತದ್ದು. ನೆಕ್ಸ್ಟ್ ವಿವಿಧ ಇಲಾಖೆಯಲ್ಲಿ ಅಂದ್ರೆ ವಿವಿಧ ನಿಮ್ಮ ಗ್ರಾಮ ಪಂಚಾಯತ್ ಬಿಟ್ಟು ಕೂಡ ನರೇಗಾ ಅಂದ್ರೆ ತಾಲೂಕು ಮಟ್ಟದ ಇಲಾಖೆಗಳು ಬರ್ತವೆ. ಅಂದ್ರೆ ಕೃಷಿ ಇಲಾಖೆ ಬರ್ತದೆ, ತೋಟಗಾರಿಕೆ ಇಲಾಖೆ ಬರ್ತದೆ, ರೇಷ್ಮೆ ಇಲಾಖೆ ಬರ್ತದೆ, ಮೀನುಗಾರಿಕೆ ಇಲಾಖೆ ಬರ್ತದೆ. ಈ ಇಲಾಖೆಯಲ್ಲೂ ಕೂಡ ನೀವು ಕಾಮಗಾರಿಗಳನ್ನ ತೆಗೆದುಕೊಳ್ಬಹುದು ಅಂತಕ್ಕಂಥದ್ದನ್ನ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸ ನಮ್ದು ಆಗಿರ್ತದೆ ಅಂತಕ್ಕಂಥದ್ದು. ಇದು ನಾವು ಎರಡನೇ ದಿವಸ ಮಾಡ್ತಕ್ಕಂಥ ಕೆಲಸ. ಇನ್ನು ಉಳಿದ ದಿನಗಳಲ್ಲಿ ನಾವು ಕಾಮಗಾರಿಗಳ ಸ್ಥಳ ಪರಿಶೀಲನೆಯನ್ನ ಮಾಡ್ತೀವಿ. ಕಾಮಗಾರಿಗಳ ಸ್ಥಳ ಪರಿಶೀಲನೆಯನ್ನು ಮಾಡುವಂತಹ ಸಂದರ್ಭದೊಳಗ ನಿಮ್ಮ ಅಳತೆ ಪುಸ್ತಕದಲ್ಲಿ ಇರ್ತಕ್ಕಂಥ ಅಳತೆಗೂ ಮತ್ತು ಅಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ ಅಳತೆಗೂ ಸರಿ ಇದೆಯಲ್ಲ ಅಂತಕ್ಕಂಥದ್ದನ್ನ ನೋಡುವಂಥದ್ದು. ನೋಡುವುದರ ಜೊತೆಯಲ್ಲಿ ಸಮುದಾಯಕ್ಕೆ ಅದು ಅನುಕೂಲ ಆಗಿದೆ ಇಲ್ಲೋ ಕಾಮಗಾರಿ ಅಂತಕ್ಕಂಥದ್ದನ್ನ ಗಮನಿಸುವಂತದ್ದು. ಅದರ ಜೊತೆಯಲ್ಲಿ ನಾವು ಯಾವುದೇ ಒಂದು ಪಂಚಾಯತಿಯಲ್ಲಿ ಮಾಡ್ಬೇಕಂತಂದ್ರೆ ಆದ್ಯತೆವಾದ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವುದು ಅಂತ ಇದೆ. ನಿಮ್ಮ ಪಂಚಾಯತಿಯಲ್ಲಿ ಉದಾಹರಣೆಗೆ ಒಂದು ವಾರ್ಷಿಕ ಕ್ರಿಯೆ ಯೋಜನೆಯನ್ನು ಮಾಡ್ತಂದ್ರೆ 60% ನೈಸರ್ಗಿಕ ವಿಕೋಪಗಳನ್ನು ತಡೆಗಟ್ಟುವಂತಹ ಕಾಮಗಾರಿಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇರುವಂತದ್ದು. ನೈಸರ್ಗಿಕ ವಿಕೋಪಗಳನ್ನು ತಡೆಗಟ್ಟುವ ಕಾಮಗಾರಿಗಳಂತಂದ್ರೆ ಅವು ಉದಾಹರಣೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಕೆರೆ ಹೂಳೆತ್ತುವಂತಹ ಕಾಮಗಾರಿಗಳಾಗಿರ್ಬೋದು. ನೆಕ್ಸ್ಟ್ ಪ್ರಾದೇಶಿಕ ಅರಣ್ಯದಿಂದ ಸಸಿಗಳನ್ನು ನೆಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು. ನೆಕ್ಸ್ಟ್ ತೋಟಗಾರಿಕೆಯಲ್ಲಿ ಅಡಿಕೆ ಸಸ್ಯ ಹಚ್ಕೊಳ್ಳೋದು, ಬಾಳೆ ಸಸ್ಯ ಹಚ್ಕೊಳ್ಳೋದು ಆಗಿರಬಹುದು. ನೆಕ್ಸ್ಟ್ ಬಂಡಿಂಗ್ ಮಾಡ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡ್ತಕ್ಕಂಥದ್ದು, ಕೃಷಿ ಹೊಂಡವನ್ನ ಮಾಡ್ತಕ್ಕಂಥದ್ದು, ಇಂತಹ ಕಾಮಗಾರಿಗಳನ್ನು ಕೈಗೆತ್ತಿಕೋಬೇಕು ಅಂದ್ರೆ 60% ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 10% ಏನಂತಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ರಸ್ತೆ. ಈಗ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಸರಿಯಾಗಿ ಮಾರುಕಟ್ಟೆಗೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕಾಗ್ತದೆ? ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ರಸ್ತೆಗಳು ಬೇಕು. ಆ ರಸ್ತೆಗಳನ್ನ ತೆಗೆದುಕೊಂಡಿದ್ದಾರಲ್ಲ ಅಂತಕ್ಕಂಥದ್ದನ್ನು ನೋಡುವಂತದ್ದು. ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಶೌಚಾಲಯಗಳಿರ್ಬೋದು, ನೆಕ್ಸ್ಟ್ ರೋಡ್ CC ರೋಡ್ಗಳಿರ್ಬೋದು, ಕಾಲುವೆಗಳಿರ್ಬೋದು, ಎಲ್ಲವನ್ನ ವಿವಿಧ ದೃಷ್ಟಿಕೋನದಲ್ಲಿ ನಾವು ನೋಡುವಂತಹದ್ದು. ನಮ್ಮ ಪಂಚಾಯತಿಯಲ್ಲಿ ನಾವು ನೋಡಿದ ಪ್ರಕಾರ ಒಂದು ವರ್ಷದಲ್ಲಿ ಅಂದ್ರೆ ಒಂದು ಆರ್ಥಿಕ ವರ್ಷದಲ್ಲಿ 135 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಆ 135 ಕಾಮಗಾರಿಗಳಲ್ಲಿ ನಿಮ್ಮಲ್ಲಿ ಏನಾಗಿದೆ ಅಂತಂದ್ರೆ ವಿವಿಧ ಉದಾಹರಣೆ ಭೋಜನಾಲಯ ಇರಬಹುದು, ಕಾಂಪೌಂಡ್ ಇರಬಹುದು, ನೆಕ್ಸ್ಟ್ CC ರೋಡ್ ಇರಬಹುದು, CC ಕಾಲುವೆ ಇರಬಹುದು, ಕಚ್ಚಾ ಕಾಲುವೆ ಇರಬಹುದು, ಕೆರೆ ಉಳಿಸುವಂತಹ ಕಾಮಗಾರಿಗಳಿರ್ಬೋದು, ಅಡಿಕೆ ಸಸಿ ನಡೆದಂತಹ ಕಾಮಗಾರಿಗಳಿರ್ಬೋದು, ಪ್ರಾದೇಶಿಕ ಹಿನ್ನೆಲೆ ಬರುತ್ತೆ ನಡುತೊಪ್ಪು ಮಾಡ್ತಕ್ಕಂಥ ಕಾಮಗಾರಿಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ನಿಮ್ಮ ಪಂಚಾಯತಿಯಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂತಂದ್ರೆ 10%ಗಿಂತ ಅಂದ್ರೆ ಮೂಲಭೂತ ರಸ್ತೆಗಳನ್ನೇ ಜಾಸ್ತಿ ತೆಗೆದುಕೊಂಡಿದ್ದೀರಾ ಅಂತಕ್ಕಂಥ ಅದನ್ನು ದಯವಿಟ್ಟು ಮುಂದಿನ ಹಂತದಲ್ಲಿ ನೀವು 10% ನಿಗದಿ ಮಾಡ್ಕೊಳ್ಬೇಕು. ವಿಭಿನ್ನ ಮುಖವಾಗಿ ನೀವು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಬೇಕು ಅಂತಕ್ಕಂಥದ್ದು ಒಂದು ವಿಚಾರ. ನೆಕ್ಸ್ಟ್ ಅದರ ಜೊತೆಯಲ್ಲಿ ನಿಮ್ಮ ಪಂಚಾಯತಿ ಏನಾಗಿದೆಪ್ಪ ಅಂತಂದು ಹೇಳಿದ್ರೆ ನಾವು ನೋಡಿದ ಪ್ರಕಾರ ನರೇಗಾವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೇವೆ. ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡತಕ್ಕಂಥ ಪಂಚಾಯತಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ಉದಾಹರಣೆ ಹೇಳ್ಬೇಕಂತಂದ್ರೆ ಶಾಲೆಯಲ್ಲಿ ಭೋಜನಾಲಯ ನೋಡಿದ್ರೆ ಖುಷಿ ಅನಿಸ್ತದೆ, ಅಡಿಗೆ ಕೋಣೆ ನೋಡಿದ್ರೆ ಖುಷಿ ಅನಿಸ್ತದೆ, ಕಾಂಪೌಂಡ್ ಕಟ್ಟಡ ನೋಡಿದ್ರೆ ಖುಷಿ ಅನಿಸ್ತದೆ, ಕಾಲುವೆಗಳು ನೋಡಿದ್ರೆ ಖುಷಿ ಅನಿಸ್ತದೆ. ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಯೋಜನೆಯಲ್ಲಿ ಹೆಚ್ಚೆಚ್ಚು ಕಾಮಗಾರಿಗಳನ್ನ ಕೈಗೆತ್ತಿಕೊಂಡು ನಮ್ಮ ಹಾವೇರಿ ಜಿಲ್ಲೆಯ ಮಾದರಿಯ ಗ್ರಾಮ ಪಂಚಾಯತಿಯಾಗಲಿ, ನಮ್ಮ ರಾಜ್ಯದ ಮಾದರಿಯ ಗ್ರಾಮ ಪಂಚಾಯತಿ ಆಗಲಿ ಅಂತಕ್ಕಂಥ ಮಾತ್ರ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಒಂದು ಪ್ರಾಸ್ತಾವಿಕ ಮಾತಿಗೆ ಪೂರ್ಣ ವಿರಾಮ ಮಾಡ್ತೀನಿ. ಜೈ ಜೈ ನಮಸ್ಕಾರ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿದ ಖರ್ಚಾಗಿದ್ದ ಮೊತ್ತ ನೋಡ್ತಾನೆ ಅಲ್ಲಿ ಓದಾಕತ್ತಾನ. ಚಿನ್ನಮಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಾಂಪೌಂಡ್ ನಿರ್ಮಾಣ ಇದು ಖರ್ಚಾದ ಮೊತ್ತ 11,000. ಅಲ್ಲಿ ಇದೆ ಐತಲ್ಲ ಪ್ರತಿಭಾ ಕಾರಂಜಿ ಐತೆ, ಅಲ್ಲಿಗೆ ಹೋಗ್ಬೇಕಂತ. ಅಡಿಗೆ ಕೋಣೆ ಮತ್ತು ಊಟದ ಕೊಠಡಿ ನಿರ್ಮಾಣ ಇದು ಮೊತ್ತ 3,27,800. ಎನರ್ಜಿ ಅವ ತಗೋತಾನ ಇವನು ಸೆಂಟ್ರಲ್ ಮಿಸ್ತ್ರಿ 15. ಶೌಚಾಲಯ ನಿರ್ಮಾಣ ಇದು ಖರ್ಚಾದ ಮೊತ್ತ 46,362. ಎನರ್ಜಿ ಫಸ್ಟ್ ಹಚ್ಚಿಲ್ಲ. ಸರ್ಕಾರಿ ಎನರ್ಜಿದು ಈಗ ಓದಾಗ ಮುಗಿತ. ಈಗ ಇನ್ಮೇಲೆ 15 6,35,707 ರೂಪಾಯಿ. ಚಿನ್ನಮಂದ ಗ್ರಾಮದ ಅಂದ್ರೆ ಅಲ್ಲಿ ಎಲ್ಲ ಕಾರ್ಯಕ್ರಮ ಐತಿ. ಮಧ್ಯಾಹ್ನ ಇದು ಬರ್ತೈತೆ ಟಿಮ್, ರಾಜಪ್ಪ ಅದಕ್ಕೆ ಲಗನ್ ಇದು ಖರ್ಚಾದ ಮೊತ್ತ 6,24,435 ಎಲ್ಲಿದ್ದೀರಿ? ರೂಪಾಯಿ. ಚಿನ್ನಮಂದ ಗ್ರಾಮದಲ್ಲಿ ಸಂಜೀವನ ಶೆಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 1,28,496 ರೂಪಾಯಿ. ಚಿನ್ನಮಂದ ತಾಂಡ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹೈಟೆಕ್ ಶೌಚಾಲಯ ನಿರ್ಮಾಣ ಇದು ಖರ್ಚಾದ ಮೊತ್ತ 2,48,664 ರೂಪಾಯಿ.
ಶಿವಮೊಗ್ಗ ಗ್ರಾಮದ ಜಗದೀಶ್ ರಾಗಿಯರ್ ಮನೆಯಿಂದ ಅಣ್ಣಪ್ಪ ತಳವಾರ್ ಮನೆಯವರಿಗೆ ಒಂದೇ ಬದಿ ಪುಕ್ಕಗಡ ಖರ್ಚಾದ ಮೊತ್ತ 6,79,090 ರೂಪಾಯಿ. ಶಿವಮೊಗ್ಗ ಗ್ರಾಮದ ನಾಗಪ್ಪ ರಾಗಿಯರ್ ಮನೆಯಿಂದ ಷಡಾಕ್ಷರಿ ಕಾಯ್ಕಲ್ ಮನೆಯವರಿಗೆ ಒಂದೇ ಬದಿ ಪುಕ್ಕಗಡ ಈ ಖರ್ಚಾದ ಮೊತ್ತ 6,89,724 ರೂಪಾಯಿ. ಲಿಂಗಾಪುರ ಗ್ರಾಮದ ಹಾವೇರಿ ರೋಡಿನಿಂದ ಚಂದ್ರಪ್ಪ ಅಜ್ಜನ್ ಮನೆಯವರಿಗೆ ಪಕ್ಕದ ದರ ಮತ್ತು ಸಿಡಿ ನಿರ್ಮಾಣ ಈ ಖರ್ಚಾದ ಮೊತ್ತ 57,828 ರೂಪಾಯಿ. ಶಿವಮೊಗ್ಗ ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಬಸಪ್ಪ ಮಾಯಣ್ಣರ ಮನೆಯವರಿಗೆ ಪಕ್ಕದ ದರ ಮತ್ತು ಸಿಡಿ ನಿರ್ಮಾಣ ಈ ಖರ್ಚಾದ ಮೊತ್ತ 1,59,264 ರೂಪಾಯಿ. ಶಿವಮೊಗ್ಗ ಗ್ರಾಮದ ಕರ್ಬಸಪ್ಪ ಮುಸ್ಕೇಳಿ ಮನೆಯಿಂದ ದೇವೇಂದ್ರಪ್ಪ ದೊಡ್ಡಾಲೆ ಮನೆಯವರಿಗೆ ಎರಡಬದಿ ಪಕ್ಕದ ನಿರ್ಮಾಣ ಈ ಖರ್ಚಾದ ಮೊತ್ತ 1,09,20 ರೂಪಾಯಿ. ಲಿಂಗಾಪುರ ಗ್ರಾಮದ ಗಣಪ ಬಡಿಗೇರ್ ಮನೆಯಿಂದ ಉಕ್ಕಿರಪ್ಪ ಅರ್ಜನ್ ಮನೆಯವರಿಗೆ ಪಕ್ಕಗಡರ ಮತ್ತು ಸಿಡಿ ನಿರ್ಮಾಣ ಈ ಖರ್ಚಾದ ಮೊತ್ತ 6,01,315 ರೂಪಾಯಿ. ಶಿವಮೊಗ್ಗ ಗ್ರಾಮದ ಅಂಗಡಿ ಸೋಮಪ್ಪ ಹೊತ್ತಿಂದ ಸಾತುಗಟ್ಟಿ ಅವರಿಗೆ ಹಳ್ಳ ಹೋಳಿ ಹಾಕುವುದು ಒಂದು ಮಣ್ಣನ್ನು ಹೊರಗಡೆ ಹಾಕುವುದು ಈ ಖರ್ಚಾದ ಮೊತ್ತ 1,63,056 ರೂಪಾಯಿ. ಶಿವಮೊಗ್ಗ ಗ್ರಾಮದ ಹನುಮಂತಪ್ಪ ಕಾಯ್ಕಾದ ಹೊಂದಿಂದ ಮಾರುತಿ ಕಡಿಮನಿ ಹೊಲದವರೆಗೆ ಹಳ್ಳ ಹೋಳಿ ಹಾಕುವುದು ಈ ಖರ್ಚಾದ ಮೊತ್ತ 1,76,852 ರೂಪಾಯಿ. ಶಿವಮೊಗ್ಗ ಗ್ರಾಮದ ಚಮನ್ ಸಾಬ್ ಬ್ಯಾಟ್ರಿ ಹೊಂದಿಂದ ಸೊಬೈ ಜಂಗಲ್ವರೆಗೆ ಹಳ್ಳ ದುರಸ್ತಿ ಮಾಡುವುದು ಈ ಖರ್ಚಾದ ಮೊತ್ತ 1,53,580 ರೂಪಾಯಿ. ಶಿವಮೊಗ್ಗ ಗ್ರಾಮದ ಕರೇಗೋಡು ಇಲ್ಲೇರು ಹೊಂದಿಂದ ಲಕ್ಷ್ಮಪ್ಪ ಮಾತವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 1,90,545 ರೂಪಾಯಿ. ಶಿವಮೊಗ್ಗ ಗ್ರಾಮದ ಹಳೇಶ್ ಕೃಷಿ ಹೊಂದಿಂದ ಹೊಲದವರೆಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 4,86,504 ರೂಪಾಯಿ. ಶಿವಮೊಗ್ಗ ಗ್ರಾಮದ ಮತ್ತೊಂದು ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 1,05,630 ರೂಪಾಯಿ. ಶಿವಮೊಗ್ಗ ಗ್ರಾಮದ ಕಕ್ಕೇರಿ ಕೋಟೆಯಿಂದ ಲಕ್ಷ್ಮಪ್ಪ ಬಸಪ್ಪನವರು ಮತ್ತವರಿಗೆ ಹಳ್ಳ ಉಳ್ಳತ್ತುವುದು ಈ ಖರ್ಚಾದ ಮೊತ್ತ 61,304 ರೂಪಾಯಿ. ಶಿವಮೊಗ್ಗ ಗ್ರಾಮದ ಸಾಗರ್ ರೋಡಿನಿಂದ ಗಡ್ಗಿ ರೋಡಿನಿಂದ ಗಂಡಕೇರಿಯವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 1,01,120 ರೂಪಾಯಿ. ಶಿವಮೊಗ್ಗ ಗ್ರಾಮದ ಸುರೇಶಪ್ಪ ಮುಖ್ಯವಾಗಿಂದ ಗಂಡಕೇರಿಯವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 7,28,482 ರೂಪಾಯಿ. ಶಿವಮೊಗ್ಗ ಗ್ರಾಮದ ನಾಗಪ್ಪ ಹೊತ್ತಿಂದ ಬಸವರಾಜ್ ಬಂದವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ ರೊಕ್ಕ ನಿನಗೆ ಹೆಂಗೆ ಕಂಡು ಬಿದ್ದಿದ್ದದ ಹಿಂದೆ ಐತನ ಬಿದ್ದೈತೆ ಹೌದಲ್ಲ ಹೇಳ ವಿಡಿಯೋ ಸರ್ಗೆ ವಿಡಿಯೋರಿಗೆ 500 ರೂಪಾಯಿ ಇಟ್ಕೊಂತ ವಿಡಿಯೋ ಮಾಡೋದಂತ ಹೇಳೇನ ಹಿಂದೆ ಇಟ್ಕಂತ ಅಂದ್ರೆ ಅಷ್ಟ ಬರ್ತದ ಕರೆಗೆ ಹೊಲದವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 1,56,312 ಲಿಂಗಾಪುರ ಗ್ರಾಮದ ರಾಮಪ್ಪ ಒಗ್ಗರಣಿ ಹೊಂದಿದ್ದ ರಸ್ತೆ ಪಕ್ಕ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 98,612 ರೂಪಾಯಿ. ಲಿಂಗಾಪುರ ಗ್ರಾಮದ ಬೆಟ್ಟಪ್ಪ ಗುಡಿ ಬಸಪ್ಪ ಒಗ್ಗರಣಿ ಇವರ ಹೊತ್ತ ಪಕ್ಕ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 37,920 ರೂಪಾಯಿ. ಲಿಂಗಾಪುರ ಗ್ರಾಮದ ಚೂರುಕಟ್ಟಿ ಕೊಡಿ ಕಾಲುವೆ ಈ ಖರ್ಚಾದ ಮೊತ್ತ 1,90,950 ರೂಪಾಯಿ. ಶಿವಮೊಗ್ಗ ಗ್ರಾಮದ ಉಕ್ಕಿರಪ್ಪ ಅಂತೇಳಿ ಹೊತ್ತಿಂದ ಚೂರುಕಟ್ಟಿಯವರಿಗೆ ಕಚ್ಚಾ ಕಾಲು ನಿರ್ಮಾಣ ಈ ಖರ್ಚಾದ ಮೊತ್ತ 75,840 ರೂಪಾಯಿ. ಶಿವಮೊಗ್ಗ ಗ್ರಾಮದ ಸಾವಿತ್ರ ಪಾಟೀಲ್ ಇವರ ಚಂತಾಮಣಿ ನಿರ್ಮಾಣ ಈ ಖರ್ಚಾದ ಮೊತ್ತ 1,264 ರೂಪಾಯಿ. ಶಿವಮೊಗ್ಗ ಗ್ರಾಮದ ಪಾರವ್ವ ಮಲ್ಲೇಶಪ್ಪ ಹಿರಿಯರ್ ಇವರ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 24,334 ರೂಪಾಯಿ. ಲಿಂಗಾಪುರ ಗ್ರಾಮದ ಗಂಗಾಳವ ಉಪ್ಪಾರ್ ಇವರ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 24,120 ರೂಪಾಯಿ. ಲಿಂಗಾಪುರ ಗ್ರಾಮದ ನಾಗಪ್ಪ ಎಲಿಗಾರ್ ಇವರ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 3,222 ರೂಪಾಯಿ. ಶಿವಮೊಗ್ಗ ಗ್ರಾಮದ ಜ್ಯೋತಿ ಶೌರಾದ್ ಇವರ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 21,804 ರೂಪಾಯಿ. ಶಿವಮೊಗ್ಗ ತಾಂಡ ಗ್ರಾಮದ ಅನಿತಾ ಲಮಾಡಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 2,216 ರೂಪಾಯಿ. ಶಿವಮೊಗ್ಗ ಗ್ರಾಮದ ಗೀತಾ ಮನಕರ್ ಇವರ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 22,120 ರೂಪಾಯಿ. ಶಿವಮೊಗ್ಗ ಗ್ರಾಮದ ದಾದಾಪುರ ಮಾದಿಗೇರಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 22,436 ರೂಪಾಯಿ. ಲಿಂಗಾಪುರ ಗ್ರಾಮದ ನಾಗಪ್ಪ ಬಸಪ್ಪ ಒಗ್ಗರಣಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ ಈ ಖರ್ಚಾದ ಮೊತ್ತ 5,636 ರೂಪಾಯಿ. ಶಿವಮೊಗ್ಗ ಗ್ರಾಮದ ಚನ್ನಬಸಪ್ಪ
ರಾಗ್ಯಾರ್ ಇವರ ಜಾಗದಲ್ಲಿ ದನಿಪಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಚಿನ್ನೂರು ಗ್ರಾಮದ ನಾಗಪ್ಪ ಕುಪ್ಸದ್ ಇವರ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಸಿಂಗಾಪುರ ಗ್ರಾಮದ ಯಡಿಯಪ್ಪ ಜಡಿಯಾನ ಇವರ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಸಿಂಗಾಪುರ ಗ್ರಾಮದ ಯಡಿಯಪ್ಪ ಜಡಿಯಾನ ಇವರ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಸಿಂಗಾಪುರ ಗ್ರಾಮದ ರುದ್ರಪ್ಪ ಸಾವಕ್ನವರ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಶಿವಮೊಗ್ಗ ಗ್ರಾಮದ ರಮೇಶ್ ಶಿವೇಂದ್ರಪ್ಪ ರಾಗ್ಯರ್ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಶಿವಮೊಗ್ಗ ಗ್ರಾಮದ ಸಂಜೀವಪ್ಪ ನಾಗಪ್ಪ ಕುಸ್ಕೂರ್ ಇವರ ಜಾಗದಲ್ಲಿ ದನದ ಬಡಿ ನಿರ್ಮಾಣ ಇದು ಖರ್ಚಾದ ಮೊತ್ತ 49,742 ರೂಪಾಯಿ. ಶಿವಮೊಗ್ಗ ಗ್ರಾಮದ ಪ್ರಕಾಶ್ ವಸಂತಪ್ಪ ಹಾವೇರಿ ಇವರ ಜಾಗದಲ್ಲಿ ದನಬಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,000 ರೂಪಾಯಿ. ಶಿವಮೊಗ್ಗ ಗ್ರಾಮದ ಬಸವರಾಜ್ ಒಳಗಟ್ಟಿ ಇವರ ಜಾಗದಲ್ಲಿ ದನಬಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 6,600 ಶಿವಮೊಗ್ಗ ಗ್ರಾಮದ ಗರ್ಭಸಪ್ಪ ಚನ್ನಬಸಪ್ಪ ಕಾಯ್ಕರ್ ಇವರ ಜಾಗದಲ್ಲಿ ದನದ ಬಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 7,584 ರೂಪಾಯಿ. ಜೀವಿ ಭಾಳ ಇವರ ಜಾಗದಲ್ಲಿ ದನದ ಬಟ್ಟಿ ನಿರ್ಮಾಣ ಇದು ಖರ್ಚಾದ ಮೊತ್ತ 6,636 ರೂಪಾಯಿ. ಚಿನ್ನೂರು ಗ್ರಾಮದ ಬ್ಯಾಡಗಿ ರೋಡಿನಿಂದ ಮಂಜಪ್ಪ ಆಗ್ಯಾರ್ ಉಳಿದವರಿಗೆ ಸಿಟಿ ಮತ್ತು ರಸ್ತೆ ಸುಧಾರಣೆ ಇದು ಖರ್ಚಾದ ಮೊತ್ತ 1,538 ರೂಪಾಯಿ. ಚಿನ್ನೂರು ಗ್ರಾಮದ ಬ್ಯಾಡಗಿ ರಸ್ತೆಯಿಂದ ಮಲ್ಲೇಶಪ್ಪ ಜೇಗೂರು ಉಳಿದವರಿಗೆ ಕಡಿಮುರಂ ರಸ್ತೆ ಇದು ಖರ್ಚಾದ ಮೊತ್ತ 4,463 ರೂಪಾಯಿ. ಚಿನ್ನೂರು ಗ್ರಾಮದ ಜಾಮೂನಕಟ್ಟೆಯಿಂದ ಏಕಪ್ಪ ಮನೆ ಹೊಲದವರಿಗೆ ರಸ್ತೆ ಸುಧಾರಣೆ ಇದು ಖರ್ಚಾದ ಮೊತ್ತ 1,54,840. ಏನ ಚಿನ್ನೂರು ಗ್ರಾಮದ ಹೊಲದಿಂದ ಹಿಮಂತಪ್ಪ ಮನೆ ಹೊಲದವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 1,01,752 ರೂಪಾಯಿ. ಎಷ್ಟು ಹೊಡೆದಪ್ಪ ಚಿನ್ನೂರು ಗ್ರಾಮದ ಶಿಲೇನವ್ ಇವರ ಹೊಲದಿಂದ ಬ್ಯಾಡಗಿ ರೋಡಿನವರಿಗೆ ಕಡಿಮುರಂ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 3,79,862 ರೂಪಾಯಿ. ಚಿನ್ನೂರು ಗ್ರಾಮದ ಫಕೀರಪ್ಪಯ್ಯನವರು ಹೊಲದಿಂದ ಚಂದ್ರಪ್ಪ ಚೌಹಾದಿ ಹೊಲದವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 1,32,720 ರೂಪಾಯಿ. ಚಿನ್ನೂರು ಗ್ರಾಮದ ಫಕೀರಪ್ಪಯ್ಯನವರು ಹೊಲದಿಂದ ಕುಮಾರ್ 86,762 ರೂಪಾಯಿ. ಚಿನ್ನೂರು ಗ್ರಾಮದ ಜಾಮೂನಕಟ್ಟೆಯಿಂದ ಫಕೀರಪ್ಪ ಗಾಣಿಗೇರ್ ಹೊಲದವರಿಗೆ ರಸ್ತೆ ಸುಧಾರಣೆ ಇದು ಖರ್ಚಾದ ಮೊತ್ತ 59,724 ರೂಪಾಯಿ. ಚಿನ್ನೂರು ಗ್ರಾಮದ ಚನ್ನಬಸಪ್ಪ ಕೈಲೇರ್ ಹೊಲದಿಂದ ಆರ್ಯರ್ ಹೊಲದವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 2,99,192 ರೂಪಾಯಿ. ಚಿನ್ನೂರು ಗ್ರಾಮದ ಫಕೀರಪ್ಪ ಗಾಣಿಗೇರ್ ಮನೆಯಿಂದ ಹನೀಫ್ ಸಾಬ್ ವಾಣಿ ಮನೆಯವರಿಗೆ ಸರ್ವೋತ್ತ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 13,272 ರೂಪಾಯಿ. ಚಿನ್ನೂರು ತಾಂಡಾ ಗ್ರಾಮದ ತಾಂಡಾ ರೋಡಿನಿಂದ ನರ್ಸ ರೋಡಿನವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 2,75,691 ರೂಪಾಯಿ. ಚಿನ್ನೂರು ಗ್ರಾಮದ ಬಸವರಾಜ್ ಒಳಗಟ್ಟಿ ಎತ್ತಿನಿಂದ ನೀರಿನ ಟ್ಯಾಂಕಿನವರಿಗೆ ಕಡಿಮುರಂ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 5,96,295 ರೂಪಾಯಿ. ಚಿನ್ನೂರು ಗ್ರಾಮದ ಚಂದ್ರಪ್ಪ ಅಂಗಡಿ ಮನೆಯಿಂದ ಮಾಲ್ತೇಶ್ ಅಂಗಡಿಯವರಿಗೆ ಸರ್ವೋತ್ತ ರಸ್ತೆ ನಿರ್ಮಾಣ ಇದು ಖರ್ಚಾದ ಮೊತ್ತ 3,70,714 ರೂಪಾಯಿ. ಈ ಒಂದು ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ತಾಲೂಕಾ ಶಿಕ್ಷಣಾಧಿಕಾರಿಗಳ ಪರವಾಗಿ ತಾಲೂಕಾ ಶಿಕ್ಷಣ ಸಮನ್ವಯ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಈ ಒಂದು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇರೋದ್ರಿಂದ ಅವರು ನಾವು ಹೋಗ್ತೇವೆ ಏನಾಗುತ್ತಿದ್ದಾರೆ ಅವ್ರಿಗೆ ಸಹ ಬೀಳ್ಕೊಡೋ ಸಮಾರಂಭ ಮಾಡ್ತಾ ಇದ್ದೀವಿ. ಬೀಳ್ಕೊಡೋ ಹೇಳ್ಕೊಡೋದು ಒಂದ ಹಾಕ್ತಾರೆ. ಎಲ್ಲರೂ ಬರ್ತಾರೆ.
ಚಿನ್ನೂರು ಗ್ರಾಮದ ನಿಂಗಪ್ಪ ಒಂದಿಂದ ಸಹಿ ಮಾಡ್ಸ್ಯಾರ ರಸ್ತೆ ಸುಧಾರಣೆ ಇದು ಖರ್ಚದ ಮೊತ್ತ 2,85,348 ರೂಪಾಯಿ. ಚಿನ್ನೂರು ಗ್ರಾಮದ ಮಾದೇಶ್ ಪೂಜಾರ್ ಒಂದಿಂದ ಉದ್ದಪ್ಪ ಹಮ್ಮಾಲಿ ಒಂದವರಿಗೆ ಕಡಿಮೂರು ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 2,43,404 ರೂಪಾಯಿ. ಚಿನ್ನೂರು ಗ್ರಾಮದ ಶಿವಪ್ಪ ಸರ್ಕಾರಿ ಹೊಂದಿಂದ ಹನುಮಂತಗುಳ ಕಲ್ಯಾಣ್ ಒಂದವರಿಗೆ ರಸ್ತೆ ಸುಧಾರಣೆ ಇದು ಖರ್ಚದ ಮೊತ್ತ 41,712 ರೂಪಾಯಿ. ಚಿನ್ನೂರು ಗ್ರಾಮದ ಹಂಸಪೆ ರಸ್ತೆಯಿಂದ ರಘು ಮರಾಠ ಒಂದವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚಿನ ಮೊತ್ತ 60,356 ರೂಪಾಯಿ. ಚಿನ್ನೂರು ಗ್ರಾಮದ ಸುಭಾಷಪ್ಪ ಹರಿಯಾಣದಿಂದ ದೇವೇಂದ್ರಪ್ಪ ಹಿರಿಯರ್ ಒಂದವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚಿನ ಮೊತ್ತ 4,31,083 ರೂಪಾಯಿ. ಚಿನ್ನೂರು ಗ್ರಾಮದ ಬಕ್ಕೀರಪ್ಪ ಮಾಯಣ್ಣವರದಿಂದ ಲಿಂಗಪ್ಪ ಹರಿಯರ್ ಒಂದವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚಿನ ಮೊತ್ತ 5,02,784 ರೂಪಾಯಿ. ಚಿನ್ನೂರು ಗ್ರಾಮದ ಹನುಮಂತಪ್ಪ ಹೊಡಿಕೆರೆ ಅವರಿಂದ ಇಂದಾಪುರ ಡಾಂಬರ್ ರಸ್ತೆಯವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚಿನ ಮೊತ್ತ 4,56,908 ರೂಪಾಯಿ. ಚಿನ್ನೂರು ಗ್ರಾಮದ ಸುಬ್ಬಣ್ಣ ವರದಿಂದ ಹೊಳೆಂಪುರ ಡಾಂಬರ್ ರಸ್ತೆಯವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 4,57,102 ರೂಪಾಯಿ. ಚಿನ್ನೂರು ಗ್ರಾಮದ ರುದ್ರಪ್ಪ ಅರಿಗಟ್ಟಿ ಒಂದಿಂದ ಮಾದೇಶ್ ಅಂಗಡಿ ಉಳಿದವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 50,560 ರೂಪಾಯಿ. ಚಿನ್ನೂರು ಗ್ರಾಮದ ಬಸಣ್ಣ ಹಂಗೇರಿ ಒಂದಿಂದ ರುದ್ರಪ್ಪ ಹಂಬಾಲಿ ಒಂದವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 8,94,208 ರೂಪಾಯಿ. ಚಿನ್ನೂರು ಗ್ರಾಮದ ಪೂಜಾರ್ ಒಂದಿಂದ ಸಾತನಗಟ್ಟಿಯವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 5,66,297 ರೂಪಾಯಿ. ಚಿನ್ನೂರು ಗ್ರಾಮದ ಹೊಳೆಂಪು ರಸ್ತೆಯಿಂದ ಸಿದ್ದಪ್ಪನಗುಡಿಯವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 1,13,260 ರೂಪಾಯಿ. ಚಿನ್ನೂರು ಗ್ರಾಮದ ಒಂದಿಂದ ಬಕ್ಕೀರಪ್ಪ ಕುರಿಯರ್ ಒಂದವರಿಗೆ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 2,20,545 ರೂಪಾಯಿ. ಚಿನ್ನೂರು ಗ್ರಾಮದ ಸಿಂಗಕಟ್ಟಿ ಏರಿನಿಂದ ಶೇಖಪ್ಪ ಎತ್ತಿನಹಳ್ಳಿ ಹೊಲದವರಿಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 26,544 ರೂಪಾಯಿ. ಚಿನ್ನೂರು ಗ್ರಾಮದ ಕೊಟ್ರೇಶ್ ಅಂಗಡಿ ಒಂದಿಂದ ಮಾದೇಶ್ ಅಂಗಡಿ ಒಂದವರಿಗೆ ರಸ್ತೆ ಸುಧಾರಣೆ ಮಾಡುವುದು ಇದು ಖರ್ಚದ ಮೊತ್ತ 13,272 ರೂಪಾಯಿ. ಚಿನ್ನೂರು ಗ್ರಾಮದ ಶೇಖಪ್ಪ ಗಾಳಿಯವರ ಒಂದಿಂದ ನಾಲ್ಕು ಹೊಳೆಂಪುರ ಹೊಲದವರಿಗೆ ರಸ್ತೆ ಸುಧಾರಣೆ ಮಾಡುವುದು ಇದು ಖರ್ಚದ ಮೊತ್ತ 1,86,756 ರೂಪಾಯಿ. ಚಿನ್ನೂರು ಗ್ರಾಮದ ಶೇಖಪ್ಪ ಕಾಯ್ಕಪ್ಪನಿಂದ ದೊಡ್ಡ ಟ್ಯಾಂಕಿನವರೆಗೆ ಕಡಿಮೂರಂ ರಸ್ತೆ ನಿರ್ಮಾಣ ಇದು ಖರ್ಚದ ಮೊತ್ತ 1,78,224 ರೂಪಾಯಿ. ಚಿನ್ನೂರು ಗ್ರಾಮದ ಶಿವಕೊಂಡ ಒಂದಿಂದ ಹರಿಯರ್ ಮೊದಲಿಗೆ ರಸ್ತೆ ಸುಧಾರಣೆ ಇದು ಖರ್ಚದ ಮೊತ್ತ 4,326 ರೂಪಾಯಿ. ಚಿನ್ನೂರು ಗ್ರಾಮದ ಶಿವಾಜಪ್ಪ ಹರಿಯರ್ ಹೊಲದಿಂದ ನೂರು ಅವ್ರು ಅಟ್లా ಕುಂದ್ರ ಅವರು ಹೆಣ್ಣು ಮಕ್ಕಳ ಶೌಚಾಲಯ ರೂಪಾಯಿ. ಕಟ್ಟಿ ಮೂಲೆ ತೋದು ಇನ್ ಖರ್ಚದ ಮೊತ್ತ 1,01,120 ರೂಪಾಯಿ. ಚಿನ್ನೂರು ಗ್ರಾಮದ ಒಳಗಟ್ಟಿ ಮೂಲೆ ತೋದು ಇನ್ ಖರ್ಚದ ಮೊತ್ತ 8,65,956 ರೂಪಾಯಿ. ಚಿನ್ನೂರು ಗ್ರಾಮದ ಹುಣಸಿ ಕಟ್ಟಿ ಮೂಲೆ ತೋದು ಇನ್ ಖರ್ಚದ ಮೊತ್ತ 7,33,910 ರೂಪಾಯಿ. ಗ್ರಾಮದ ನೇರಳಕೆರೆ ಮೂಲೆ ತೋದು ನೀವು ಏನಾರ ಮಾಡಿ ಹೊಡೆದಾಗ 30,520 ರೂಪಾಯಿ. ಚಿನ್ನೂರು ಗ್ರಾಮದ ಕಂಚಗಟ್ಟಿ 5,77,336 ರೂಪಾಯಿ. ಚಿನ್ನೂರು ಗ್ರಾಮದ ಜಾಮಗಟ್ಟಿ ಮೂಳೆತ್ತೋದು ಖರ್ಚದ ಮೊತ್ತ 7,80,487 ರೂಪಾಯಿ.
ಈಗ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆದಂತ ವರ್ಗಗಳು ಹಾಗೂ ಈಗ ಈ ಸಚಿವ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮ್ಮ ಗ್ರಾಮ ಪಂಚಾಯತಿ ಯೋಜನೆಯಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತನಕ ಓದಿ ಹೇಳಿದ್ದಾರೆ. ನಮ್ಗೇನಾಗಿದೆಪ್ಪ ಅಂತಂದ್ರೆ ಕೆರೆ ಉಳಿಸುವ ಕಾಮಗಾರಿಗಳನ್ನ ಆಳ್ತಿಗೆ ಆಗಿಲ್ಲ. ಯಾಕಂದ್ರೆ ನೀರು ತುಂಬಿದವು. ಕಚ್ಚಾ ಕಾಲುವೆ ಕೂಡ ಏನಾಗಿದೆ ಅಂತಂದ್ರೆ ಬೆಳೆ ಎಲ್ಲ ಬೆಳ್ಕೊಂಡು ನಾವು ಅಳ್ತಿ ಕಾಣಕ್ಕಾಗಿಲ್ಲ. ಆದ್ರೆ ಆಗಿದವಿಲ್ಲ ಅಂತಕ್ಕಂಥದ್ದು ಅನುಮತಿ ನೀವು ಕೊಡಬೇಕು ಅಂತಕ್ಕಂಥದ್ದು. ಹಾಗೆ ನಿಮ್ಮ ಪಂಚಾಯತಿಯಲ್ಲಿ ಏನು ನ್ಯೂನತೆಗಳಿದಾವೆ ಅಂತಂದ್ರೆ ಒಂದೇದು ಚಿನ್ಮುಗುಂದ ಗ್ರಾಮದ ಅಯ್ಯನಕಟ್ಟಿ ಉಳೆತ್ತುವುದು ಈ ಒಂದು ಕಾಮಗಾರಿಯಲ್ಲಿ ಕೆಲಸ ಮಾಡಿದಂತ ಹನುಮಂತಪ್ಪ ರಂಗಪ್ಪ ಕಬ್ಬ ಇವರು 1/6/2021 ಮರಣ ಹೊಂದಿರ್ತಾರೆ. ಆದ್ರೂ ಕೂಡ ಇವರ ಹೆಸರಿನಲ್ಲಿ 16,245 ರೂಪಾಯಿ ಅಮೌಂಟ್ NMR ಹಾಕಿ ಹಣ ಸಂದಾಯ ಮಾಡಿದ್ರೆ. ಆದ್ರಿಂದ ಇದನ್ನ ನಾವು ನಿಯಮಾವಳಿ ಪ್ರಕಾರ ವಸೂಲಾತಿಗೆ ಸೂಚಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಇನ್ನು ಎರಡನೇದು ಮತ್ತೆ ಅದೇ ಕಾಮಗಾರಿ ಚಿನ್ನಮಗಂದ ಅಯ್ಯನಕಟ್ಟಿ ಉಳೆತ್ತುವುದು ಈ ಒಂದು ಕಾಮಗಾರಿಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಶಾಂತವ್ವ ಅಜ್ಜೇರ ಇವರು ಅಡಿಗೆ ಸಹಾಯಕರಾಗಿ ಕೆಲಸ ನಿರ್ವಹಿಸಿದ್ರೆ. ಆದ್ರೂ ಕೂಡ ಇವರಿಗೆ NMR ಆಗಿ ಹಣ ಸಂದಾಯ ಮಾಡಲಾಗಿದೆ 3,332. ಅದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅವರು ಶಾಲೆ ರಜೆ ಇರೋದ್ರಿಂದ ಅದನ್ನ ಮೈನಸ್ ಮಾಡಿ 2,212 ರೂಪಾಯಿ ನಾವು ವಸೂಲಾತಿಗೆ ಸೂಚಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಇನ್ನು ಅದರ ಜೊತೆಯಲ್ಲಿ ನಾಗಪ್ಪ ಒಳಬಸಪ್ಪ ರಾಗ್ಯಾರ್ ಹೊಲದಿಂದ ಚಂದ್ರಪ್ಪ ರಾಗ್ಯಾರ್ ಹೊಲದ ಕಡಿಮೋರಂ ರಸ್ತೆ ನಿರ್ಮಾಣ ಮಾಡುವುದು ಈ ಒಂದು ಕಾಮಗಾರಿಗೆ ಏನಾಗಿದೆ ಅಂದ್ರೆ 133 ಬಿಲ್ಲಿಗೆ ವೆಂಡರ್ 56,423 ರೂಪಾಯಿಗೆ ಬಿಲ್ ಕೊಟ್ಟಿದ್ದಾರೆ. ಆದ್ರೆ ಇವರು MIS ಅಲ್ಲಿ 96,248 ರೂಪಾಯಿ ನಮೂದು ಶಾಣೆ ಸಂದಾಯ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 39,825 ರೂಪಾಯಿ ಏನು ಹಣವನ್ನು ಸಂದಾಯ ಮಾಡಿದ್ದಾರೆ ಅದನ್ನ ಸರ್ಕಾರಕ್ಕೆ ಮರುಪೂರಣ ಮಾಡಬೇಕಂತ ಹೇಳಿ ನಾನು ನಿಯಮಾವಳಿ ಪ್ರಕಾರ ಈ ಒಂದು ಗ್ರಾಮ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ತರನಾಗಿ ಚಿನ್ನಮುಗಂದ ಗ್ರಾಮದ ನಾಗಪ್ಪ ಎತ್ತಿನಹಳ್ಳಿ ಹೊಲದ ಹತ್ತಿರ ಪೂಲ್ ಹಾಕುವುದು ಈ ಒಂದು ಕಾಮಗಾರಿಗೆ 316 ರೂಪಾಯಿ ಖರ್ಚು ಬಿದ್ದಿದೆ. ಆದ್ರೆ ಅದು ಕಾಮಗಾರಿ ಆಗಿಲ್ಲ. ಆದ್ರಿಂದ ಅದನ್ನು ಕೂಡ ನಿಯಮಾವಳಿ ಪ್ರಕಾರ ನಾವು ವಸೂಲಾತಿಗೆ ಸೂಚಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಇನ್ನು ಚಿನ್ಮುಗಂದ ಗ್ರಾಮದ ಕಿರಣ್ ಬಣಕಾರ್ ಹೊಲದಿಂದ ಶಿವಾಜಿ ಆರ್ಯರ್ ಇವರ ಹೊಲದವರೆಗೂ ಕಡಿಮೂರಂ ರಸ್ತೆ ಈ ಒಂದು ಕಾಮಗಾರಿ 632 ರೂಪಾಯಿ ಖರ್ಚು ಬಿದ್ದಿದೆ. ಇದು ಕೂಡ ಕಾಮಗಾರಿ ಆಗಿಲ್ಲ. ಇದನ್ನು ಕೂಡ ನೀವು ನಿಯಮಾವಳಿ ಪ್ರಕಾರ ವಸೂಲಾತಿಗೆ ಸೂಚಿಸ್ತಾ ಇದ್ದೇವೆ. ಇದನ್ನು ಕೂಡ ನೀವು ಸರ್ಕಾರಕ್ಕೆ ಮರುಪೂರಣ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಚಿನ್ಮುಗಂದ ಗ್ರಾಮದ ಚಂದ್ರಪ್ಪ ಅಂಗಡಿ ಹೊಲದಿಂದ ನಾಗಪ್ಪ ಆರ್ಯರ್ ಇವರ ಹೊಲದವರೆಗೂ ಕಡಿಮೂರಂ ರಸ್ತೆ ನಿರ್ಮಾಣ ಮಾಡುವುದು ಇದಕ್ಕೂ ಕೂಡ 632 ರೂಪಾಯಿ ಖರ್ಚು ಬಿದ್ದಿದೆ. ಆದ್ರೆ ಕಾಮಗಾರಿ ನೆಕ್ಸ್ಟ್ ಚಿನ್ಮುಗಂದ ಗ್ರಾಮದ ಶಿವೂರು ಹೊಲಬಿಕೊಂಡ ಹೊಲದಿಂದ ಆರ್ಯರ್ ಹೊಲದವರೆಗೂ ಕಡಿಮೂರಂ ರಸ್ತೆ ನಿರ್ಮಾಣ ಮಾಡುವುದು ಈ ಒಂದು ಕಾಮಗಾರಿ 4,326 ರೂಪಾಯಿ ಖರ್ಚು ಮಾಡಿದರೆ. ಆದ್ರೂ ಇದು ಕೂಡ ಕಾಮಗಾರಿ ಅನುಷ್ಠಾನ ಆಗಿಲ್ಲ ಅಂತಕ್ಕಂಥದ್ದು. ಇದು ನೆಕ್ಸ್ಟ್ ನಿಮ್ಮ ಪಂಚಾಯತಿಯಲ್ಲಿ ಕೆಲವೊಂದಿಷ್ಟು ಕಾಮಗಾರಿಗಳಿಗೆ ಮ್ಯಾನ್ಯುವಲ್ NMR ಹಾಜರಾತಿ ಇಲ್ಲ. ಅವನ್ನ ಸರಿಪಡಿಸ್ಕೋಬೇಕಂತ ನಾನು ಕೇಳ್ಕೊಂತೇನೆ. ಅದ್ರ ಜೊತೆಯಲ್ಲಿ ಕೊಟೇಶನ್ ಇಲ್ಲದೆ ಇರತಕ್ಕಂಥವು. ನೆಕ್ಸ್ಟ್ ಅದ್ರ ಜೊತೆಯಲ್ಲಿ ಏನಾಗಿದೆ ಅಂತಂದ್ರೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ನಾನು ಸ್ಟಾರ್ಟಿಂಗ್ ಹೇಳಿದಲ್ಲ ಅನುಮೋದನೆ ಪಡಿಬೇಕಂತಕ್ಕಂಥದ್ದು ಅದನ್ನು ಕೂಡ ನಮಗೆ ಕ್ರಿಯಾ ಯೋಜನೆ ಪ್ರತಿಯನ್ನು ಅನುಮೋದನೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಅದನ್ನು ಕೂಡ ನಮಗೆ ಸರಿಪಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಅದನ್ನ ಅಬ್ಜೆಕ್ಷನ್ ಇರ್ತೀವಿ ಅಂತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಕಾಮಗಾರಿಗಳಲ್ಲಿ 3 ಹಂತದ ಫೋಟೋ ಇಲ್ಲ. ಅವುಗಳನ್ನು ಕೂಡ ನೀವು ಸರಿಪಡಿಸಿ ತೋರಿಸಿದ್ರೆ ಬಿಡ್ತೀವಿ. ಇಲ್ಲ ಅಂತಂದ್ರೆ ನಾವು ಮತ್ತೆ ಏನೇನು ರಿಪೋರ್ಟ್ ಅದನ್ನ ಮಾಡ್ತೀವಿ ಅಂತ. ಅದ್ರ ಜೊತೆಯಲ್ಲಿ ಚಿನ್ಮುಗಂದ ಗ್ರಾಮದ ಮಾಲ್ತೇಶ್ ಪೂಜಾರಿ ಇವರ ಹೊಲದಿಂದ ಗುಡ್ಡಪ್ಪ ಹೊಲಕೊಂಡ ಹೊಲದವರೆಗೂ ಕಡಿಮೂರಂ ರಸ್ತೆ ನಿರ್ಮಾಣ ಮಾಡುವುದು ಈ ಒಂದು ಕಾಮಗಾರಿ ಆಗಿದೆ. ಬಟ್ ಸೈಡ್ ಟ್ರೆಂಚ್ ತೆಗೆದಿವೆ ಅಂತ ಹೇಳಿ ದಾಖಲಿಸಿ ಹಣ ಸಂದಾಯ ಮಾಡಿದರೆ ಇದನ್ನು ನಾವು 42,240 ರೂಪಾಯಿ ನಾವು ವಸೂಲಾತಿಗೆ ಸೂಚಿಸ್ತಾ ಇದ್ದೇವೆ ಅಂತಕ್ಕಂಥದ್ದು. ಇನ್ನು ಚಿನ್ಮುಗಂದ ಗ್ರಾಮದ ಬಸವ ಕಂಪ್ಲೇಂಟ್ಸ್ ಕೊಡಕ್ಕೆ ಕಡಿಮೂರಂ ರಸ್ತೆ ಮಾಡೋದು ಇದು ಕೂಡ ಸೈಡ್ ಟ್ರೆಂಚ್ ಆಗಿಲ್ಲ. ಇದನ್ನು ಕೂಡ ನಾವು 34,584 ರೂಪಾಯಿ ವಸೂಲಾತಿಗೆ ಚಿನ್ಮುಗಂದ ಗ್ರಾಮದ ಚನ್ನಬಸಪ್ಪ ಬೆಳ್ಳೇರ ಹೊಲದಿಂದ ಆರ್ಯರ್ ಮಾಡಿದ್ದು ಫೋಟೋ ಇದ್ರೆ ಕಂಪ್ಲೇಂಟ್ ಕೊಡಿ. ಈಗ ನಾವು ಓದಾಗಿಲ್ರಿ ಇದಕ್ಕೆ ಸಂಬಂಧಪಟ್ಟಂಗ NRಗೆ ಸಂಬಂಧಪಟ್ಟಂಗ ಇಷ್ಟು ನ್ಯೂನತೆಗಳು ತಮ್ಮ ಪಂಚಾಯತಿಯಲ್ಲಿ ಇದ್ದಾವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ 15ನೇ ಹಣಕಾಸಿನ ಸಂಬಂಧಪಟ್ಟಂಗ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿ ರಾಕೇಶ್ ಮಾವಿತಪ್ಪುರ ಅವರು ಓದಿ ಹೇಳ್ತಾರೆ. ಅದಾದ ನಂತರ ಅದರ ವರದಿಯನ್ನು ನಾನು ಮಂಡಿಸ್ತೇನೆ ಅಂತಕ್ಕಂಥದ್ದು.
ಎಲ್ರಿಗೂ ನಮಸ್ಕಾರ. ಚಿನ್ನಮಗೊಂಡ ಗ್ರಾಮ ಪಂಚಾಯತಿಯಲ್ಲಿ 15 ಹಣಕಾಸು ಸಂಸ್ಥೆಗೆ 1 ವರ್ಷದ ಆರ್ಥಿಕ ಅವಧಿಯಲ್ಲಿ ಗ್ರಾಮ ಪಂಚಾಯತಿಗೆ ಒಟ್ಟು ಬಂದಿರತಕ್ಕಂಥ ಅನುದಾನ 56,724 ಅನುದಾನ ಬಂದಿದೆ. ಅದರಲ್ಲಿ 20,19,075 ರೂಪಾಯಿ ಖರ್ಚಾಗಿದೆ. ಆ 20,19,075 ರೂಪಾಯಿ ಮಾಡಿದ್ದಾರೆ. ಇನ್ನು ಉಳಿದ ಕುಡಿಯುವ ನೀರು ಮತ್ತೆ ಸ್ವಚ್ಛತೆ ನಿರ್ವಹಣೆ, ಬೀದಿ ದೀಪಗಳಿಗೆ ಸಂಬಂಧಪಟ್ಟಂಗೆ ಖರ್ಚು ಮಾಡಿದ್ದಾರೆ. ಅವು 6 ಕಾಮಗಾರಿ ಯಾವ ಅಂತಂದ್ರೆ ಲಿಂಗಾಪುರ ಗ್ರಾಮದ ದೇವಸ್ಥಾನದ ಹತ್ತಿರ ಕೈಮಾಸ್ ನಿರ್ವಹಣೆ ಖರ್ಚಾಗಿರ್ತಕ್ಕಂಥ ಮೊತ್ತ 68,280 ರೂಪಾಯಿ ಖರ್ಚಾಗಿದೆ. ಲಿಂಗಾಪುರ ಗ್ರಾಮದ ಎಸ್ಸಿ ಓಣಿಯಲ್ಲಿ ಸೋಲಾರ್ ದೀಪ ಅಳವಡಿಸುವುದು ಇದಕ್ಕೆ ಖರ್ಚಾಗಿರ್ತಕ್ಕಂಥ ಮೊತ್ತ 37,740 ರೂಪಾಯಿ ಖರ್ಚಾಗಿದೆ. ಚಿನ್ನಮಗೊಂಡ ಗ್ರಾಮದ ಗ್ರಾಮ ಪಂಚಾಯತಿಯಲ್ಲಿ ವಿಕಲಚೇತನರಿಗೆ ಅನುಕೂಲವಾಗುವಂತೆ ರ್ಯಾಂಪ್ ನಿರ್ಮಾಣ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಮೊತ್ತ 47,050 ರೂಪಾಯಿ ಖರ್ಚಾಗಿದೆ. ಚಿನ್ನಮಗೊಂಡ ಗ್ರಾಮದ ಸ್ಮಶಾನದ ಹತ್ತಿರ ಸಿಸ್ಟಮ್ ಅಳವಡಿಸುವುದು ಮತ್ತು ಬಟ್ಟೆ ಸೆಳೆಯುವುದಕ್ಕೆ ಕಲ್ಲು ಹಾಕುವುದು ಇದಕ್ಕೆ ಖರ್ಚಾಗಿರ್ತಕ್ಕಂಥ ಮೊತ್ತ 56,000 ಗ್ರಾಮದ ದುರ್ಗಾದೇವಿ ಸರ್ಕಲ್ ಹತ್ತಿರ ಕೈಮಾಸ್ ಅಳವಡಿಸುವುದು ಇದಕ್ಕೆ ಖರ್ಚಾಗಿರ್ತಕ್ಕಂಥ ಮೊತ್ತ 1,30,340 ರೂಪಾಯಿ ಖರ್ಚಾಗಿದೆ. ಚಿನ್ನಮಗೊಂಡ ಗ್ರಾಮದ ಸೇವಾಲಾಲ್ ದೇವಸ್ಥಾನದ ಎದುರಿಗೆ ಕೈಮಾಸ್ ದೀಪ ಅಳವಡಿಸುವುದು ಮೊತ್ತ 29,090 ರೂಪಾಯಿ ಖರ್ಚಾಗಿದೆ. ಮತ್ತು 6 ಕಾಮಗಾರಿಗಳಿಗೆ 3,70,154 ರೂಪಾಯಿ 15 ಹಣಕಾಸು ಖರ್ಚಾಗಿದೆ. ಇನ್ನು ಕುಡಿಯುವ ನೀರಿಗಾಗಿ ಪಂಪು ಮಾಡಲ್ ದುರಸ್ತಿಗಾಗಿ 1 ಲಕ್ಷ ರೂಪಾಯಿ ಖರ್ಚಾಗಿದೆ. ಕುಡಿಯುವ ನೀರಿನ ಸಾಮಗ್ರಿಗಾಗಿ 5,02,489 ರೂಪಾಯಿ ಖರ್ಚಾಗಿದೆ. ಇನ್ನು ಹೊಸ ಬೋರ್ವೆಲ್ ನಿರ್ವಹಣೆಗಾಗಿ 1,70,000 ರೂಪಾಯಿ ಖರ್ಚಾಗಿದೆ. ಇನ್ನು ಬೀದಿ ದೀಪದ ಸಾಮಗ್ರಿಗಾಗಿ 1,45,750 ರೂಪಾಯಿ ಖರ್ಚಾಗಿದೆ. ಇನ್ನು ನೈರ್ಮಲೀಕರಣಕ್ಕಾಗಿ 5,34,624 ರೂಪಾಯಿ ಖರ್ಚಾಗಿದೆ. ಅಂಗವಿಕಲರ ಈ ಒಂದು ಗ್ರಾಮ ಸಭೆಗೆ ನಮ್ಮ ಅಧ್ಯಕ್ಷರಾದ ಮುತ್ತಪ್ಪ ಜಾರಟಿ ಅವರು ಭಾಗವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೊಡ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕಬ್ಬಣಕತ್ತಿ ಮಠ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೊಡ್ತೇನೆ. ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಭೀಮಂದ್ರ ಆರ್ಯರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೊಡ್ತೇನೆ. ಸ್ವಾಗತ ಸುಸ್ವಾಗತ. 15 ಹಣಕಾಸಿನಲ್ಲಿ ಅಂಗವಿಕಲರಿಗೆ ಶ್ರವಣ ಸಾಧನಕ್ಕಾಗಿ 32,000 ರೂಪಾಯಿ ಖರ್ಚಾಗಿದೆ. ಒಟ್ಟು 1 ವರ್ಷದ ಆರ್ಥಿಕ ಅವಧಿಯಲ್ಲಿ 15 ಹಣಕಾಸಿಗೆ ಸಂಬಂಧಪಟ್ಟಂತೆ 20,19,075 ರೂಪಾಯಿ ಖರ್ಚಾಗಿದೆ. ಈಗ 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು 20 ಲಕ್ಷ ರೂಪಾಯಿ ಖರ್ಚು ಓದಿ ಹೇಳಿದ್ದಾರೆ. ಇದರಲ್ಲಿ ಏನ್ ನ್ಯೂನತೆ ಇದೆ ಅಪ್ಪ ಅಂತಂದ್ರೆ, ಈಗ 15 ಹಣಕಾಸು ಶಾಸನಬದ್ಧ ಅನುದಾನದಲ್ಲಿ ಯಾವುದೇ ಒಂದು ಅಂಗವಿಕಲರಿಗೆ ಕೆಲಸ ಅಂದ್ರೆ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಕ್ ಅವಕಾಶ ಇಲ್ಲ. ಸಮುದಾಯ ಕಾಮಗಾರಿಗಳನ್ನು ಅದು ಗೈಡ್ಲೈನ್ ಅಲ್ಲಿ ಇರೋದ್ರಿಂದ ನೀವು ವೈಯಕ್ತಿಕವಾಗಿ ಅವ್ರಿಗೆ ಕಿವಿಗೆ ಕೆಲಸಲ್ಲ ಅಂತೇಳಿ ಮಿಷನ್ ಕೊಡಿಸಿದ್ದು ಅದು ಕೊಡ್ಸಕ್ ಬರಲ್ಲ ನಿಯಮಾವಳಿ ಪ್ರಕಾರ. ಅದನ್ನ ನಾವು ವಸೂಲಾತಿಗೆ ಸೂಚಿಸ್ತಾ ಇದೀವಿ ಅಂತಕ್ಕಂಥದ್ದು. ಅಲ್ಲ ಸರ್, ಅದು ಕ್ಲಿಯರ್ ಕಟ್ ಇದೆ ಸರ್. ಆಮೇಲೆ 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದೇ ವೆಂಡರ್ಗೆ ಮ್ಯಾನ್ ಪವರ್ ಸಪ್ಲೈ ಇರಬಹುದು, ಬೇಡ ಎಲೆಕ್ಟ್ರಿಕಲ್ ಸಪ್ಲೈ ಇರಬಹುದು, ಏನೋ ಒಂದು ಸಪ್ಲೈ ಮಾಡ್ತಾರೆ ಅಂದ್ರೆ ಅದು ಆಕ್ಚುಲಿ ಹೇಳ್ಬೇಕಂತಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬೇಕಂತ ಇರೋದು. ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗುಡ್ಡಪ್ಪ ತಿರ್ಕಪ್ಪ ಚಲವಾದಿ ಎಂಬುವರಿಗೆ ಇವ್ರು ನೈರ್ಮಲೀಕರಣಕ್ಕೆ ಮ್ಯಾನ್ ಪವರ್ ಸಪ್ಲೈ ಮಾಡಿದ್ರು ಅಂತಂದು ಹೇಳಿ 4,25,117 ರೂಪಾಯಿ 1 ವರ್ಷದಲ್ಲಿ ಪೇಮೆಂಟ್ ಮಾಡಿದ್ರೆ ಅದು ಅಗ್ರಿಮೆಂಟ್ ಇಲ್ಲ ಅಂತಕ್ಕಂಥದ್ದು. ಆದ್ರಿಂದ ಅದನ್ನು ಕೂಡ ನಾವು ಅಬ್ಜೆಕ್ಷನ್ ಗೆ ಇಡ್ತಾ ಇದ್ದೇವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಕೆಲವೊಂದಿಷ್ಟು ಗಣೇಶ್ ಎಲೆಕ್ಟ್ರಿಕಲ್ ಹಾರ್ಡ್ವೇರ್ ಮತ್ತು ಅಶೋಕ್ ನೇರ್ವಾಡೆ ಸನ್ಸ್ ಮತ್ತು ಈರಪ್ಪ ಬಿ ಡಮ್ಮಳ್ಳ್ಯಾರ ಇವು ಏನು ಸಂಬಂಧಪಟ್ಟಂತಹ ಬಿಲ್ಗಳನ್ನು ನಾವು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿಲ್ಲ. ಆದ್ರಿಂದ ಇದನ್ನು ಕೂಡ ನಾವು ನಿಯಮಾವಳಿ ಪ್ರಕಾರ ಆಕ್ಷೇಪಣೆಗೆ ಇಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಇಷ್ಟು 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ನ್ಯೂನತೆಗಳು.
ಅಲ್ಲ ಈಗ ಅದನ್ನ ವಿಡಿಯೋ ಹೇಳು ಅಲ್ಲ ವಿಡಿಯೋ ಅದನ್ನ ಹಿಂದೆ ಹೇಳಿಲ್ಲ ನಂಗೆ ಬರಲ್ಲ ಅಂತ ಹೊರ ಕೆಲಸ ಅದು ಯಾಕಂದ್ರೆ ಮತ್ತೆ ಇವ್ರಿಗೆ ಏನ್ ಟ್ರೈನಿಂಗ್ ಕೊಟ್ಟಿರ್ತೀರಿ ವಿಡಿಯೋಗಳು ಏನ್ ಮಾಡ್ತಾರೆ ಮೀಟಿಂಗ್ ನಾಗ ಯಾಕೆ ಹೇಳ್ಬೇಕು ನಾವು ಅದು ಕೊಡ್ತೀವಿ ಈಗ ಅವು ವಸೂಲಿ ಮಾಡಿ ಅಂತಂದ್ರೆ ಅವ್ರ ಸಂಬಳ ಇಲ್ಲ ಲೆಟರ್ ಕಳ್ಸೋದು ಮತ್ತೆ ಹೇಳ್ಬೇಕು ಅಷ್ಟು ಇಲ್ಲಿವರೆಗೂ 15 ಹಣಕಾಸಿಗೆ ಸಂಬಂಧಪಟ್ಟಂತೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ವರದಿ ಇದೆ ಅನ್ನೋ ವರದಿ ವಾಚನವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ನಮಗೆ ಈ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕಂದ್ರೆ ತಾವುಗಳ ಅನುಮೋದನೆ ಕೊಡಬೇಕು ಅಂತಕ್ಕಂಥದ್ದು. ಆದ್ರಿಂದ ನಿಮ್ಮ ಸಮಸ್ಯೆಗಳು ನಿಮ್ಮ ಅಹವಾಲುಗಳು ಏನಿದಾವೆ ಅಂತಕ್ಕಂಥದ್ದನ್ನ ನೀವು ಚರ್ಚೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಯಾರು ಮಾಡಿಸಿದ್ದು ಬನಾನ ಶಿವಜನ ಹೇಳೋದ್ರಾಗ ಅಲ್ಲಲ್ಲ ಯಾರೇ ಇರ್ಲಿ ಮಕ್ಕ ನೋಡ್ಬೇಡ್ರಿ ಕೆಲಸ ನಮ್ ರೋಡ್ ನಿಂತ್ಕೊಂಡೆ ಸರಿತೆ ಕೆಲಸ ಮಾಡೋದು ಹೇಳ್ಬಿಡ್ಬೇಕು. ನೀವ್ ಯಾರ ಮಕ್ಕ ನೋಡ್ಬೇಡ್ರಿ. ನೀವು ಮುಲ್ಲಾಜ್ ನೋಡಿದ್ರೆ ಹಿಂಗಾಕವ ಅದು ಸಣ್ಣ ಪುಟ್ಟ ಕೆಲಸ ಮಳೆ ಇತ್ಲಾಗಾರ ಬರ್ರಿ ನೀವು ಹಿಂದ್ ನಿಂತ್ಕೊಂಡ್ರಿ ಗ್ಲಾಸ್ ಪಂಚಾಯತ್ ರಾಗಿ ಹಿಂದ್ ನಿಂತ್ಕೊಂತಾರ. ಜವಾಬ್ದಾರಿ ಎಷ್ಟೈತಿ ನೋಡ್ಬೇಕು ಪಂಚಾಯತ್ ರಾಗಿ ಅಲ್ರಿ ನೀವು ಗ್ರಾಮ ಸಭೆ ಇಟ್ಕೊಂಡು ನನ್ನದಕ್ಕೆ ಬರ್ತೀರಿ ಯಾರಾಗ್ಲಿ ಕೆಲಸ ಮಾಡೋ ಹೊತ್ತಿಗೆ ಕೆಲಸ ಯಾರು ಕಟ್ಟ ಮಾಡುವ ಯಾಕಂದ್ರೆ ನಿಮ್ಗೆ ಕೆಲಸ ಮಾಡಿರ್ತಾರ. ಶಾಲೆಯಲ್ಲಿ ಕಾಲೇಜ್ ಇರೋದ್ರಿಂದ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕಟ್ ಮಾಡೋ